ಬಹಳ ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ. ಈಗ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗಿದೆ ಅಲ್ವಾ. ರೇಣುಕಾ ಸ್ವಾಮಿಯ ತಂದೆ ತಾಯಿಯವ್ರನ್ನ ವಿಚಾರಣೆಗೆ ಮಾಡ್ತಾ ಇದ್ದಾರೆ. ತದೇ ಖಚಿತದಿಂದ ಪಾಟಿ ಸವಾಲ್ ವೀಕ್ಷಣೆ ಮಾಡುತ್ತಿದ್ದಾರೆ ಪವಿತ್ರ ಗೌಡ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಇವನ್ ಪವಿತ್ರ ಗೌಡ. ಇವ್ರಿಗೂ ಏನ್ ಟೆನ್ಷನ್ ಕಡಿಮೆನಾ? ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ. ಗಲ್ಲದ ಮೇಲೆ ಕೈ ಇಟ್ಕೊಂಡು ನೋಡ್ತಾ ಇದ್ದಾರಂತೆ. ತಮ್ಮ ಪರ ವಕೀಲರ ಪಾಟಿ ಸವಾಲ್ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕುತೂಹಲ ಇರುತ್ತೆ ಅವ್ರಿಗೆ. ಯಾಕೆಂದ್ರೆ ವಕೀಲರ ಮೇಲೆ ಡಿಪೆಂಡ್ ಇದೆ. ಅಂದ್ರೆ ಯಾವ ರೀತಿಯಾಗಿ ವಾದವನ್ನು ಮಂಡಿಸ್ತಾರೆ. ತದೇ ಖಚಿತದಿಂದ ಕೆನ್ನೆ ಮೇಲೆ ಕೈ ಇಟ್ಕೊಂಡು, ಗಲ್ಲದ ಮೇಲೆ ಕೈ ಇಟ್ಕೊಂಡು ನೋಡ್ತಾ ಇದ್ದಾರೆ ಪವಿತ್ರ ಅವರು. ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ ನಮ್ಮ ಪರ ವಕೀಲರು? ಇದಕ್ಕೆ ಆ ಕಡೆಯಿಂದ ಉತ್ತರ ಏನು ಬರ್ತಾ ಇದೆ? ಟೆನ್ಷನ್ ಎಲ್ಲ ಇದ್ದಂಗೆ ಕಾಣಿಸ್ತಾ ಇತ್ತು ಪವಿತ್ರ ಗೌಡ ಅವರು. ಅವರೀಗ ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಕೆಲವೊಂದು ಸರಿ ಅವ್ರ ಮುಖದಲ್ಲಿ ಆ ನೋವು, ಆ ಯಾತನೆ ಕೆಲವು ಸಲ ಕಂಡಿರಲಿಲ್ಲ, ಕೆಲವೊಂದು ಸರಿ ಮಂಕಾಗಿದ್ದು ಕಾಣಿಸ್ತಾ ಇತ್ತು. ಈಗ ಅಸಲಿ ಆಟ ಶುರುವಾಗಿರೋದ್ರಿಂದಾಗಿ ಬಹಳ ಗಂಭೀರತೆಯಿಂದ ನೋಡ್ತಾ ಇದ್ದಾರಂತೆ. ಯಾಕಂದರೆ ಅವ್ರಿಗೂ ಕೂಡ ತಲೆಯಲ್ಲಿ ಹೋಗ್ತಾ ಇರುತ್ತೆ ಇವತ್ತಿನಿಂದ. ಕೇವಲ ವಕೀಲರು, ಜಡ್ಜ್ ಅವರು ಅಷ್ಟೇ ಅಲ್ಲ, ಈ ಆರೋಪಿಗಳು ಕೂಡ ತಲೆಯಲ್ಲಿ ಹಾಗೆ ಸೇವ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಕೋರ್ಟ್ನಲ್ಲಿ ಏನಾಯ್ತು ಇವತ್ತು, ಮತ್ತು ನೆಕ್ಸ್ಟ್ ವಿಚಾರಣೆ ಏನಿರುತ್ತೆ, ಅವಾಗ ಅವ್ರೇನು ಹೇಳ್ತಾರೆ. ಯಾಕಂದರೆ ಅವೆಲ್ಲವೂ ಕೂಡ ಆರೋಪಿಗಳಿಗೆ ಅವ್ರವ್ರಿಗೆ ಒಳೊಳಗೆ ಅವ್ರೇನೋ ಥಿಂಕ್ ಮಾಡ್ಬೋದು. ಹಾಗಾಗಿ ಅವರು ಒಂದು ನಿರ್ಧಾರಕ್ಕೆ ಬರ್ಬೋದು. ಕಾನೂನು ಸಹಜವಾಗಿ ನಮ್ಗೆ ಇದ್ದೇ ಇದೆ. ಆದರೆ ಅವ್ರ ಮನಸ್ಸಂತಿರುತ್ತಲ್ವಾ, ಅವರೇ ಅವ್ರ ಪ್ರಶ್ನೆಯನ್ನು ಹಾಕ್ಕೊಳ್ಬೋದು. ನೋಡಿ, ಪವಿತ್ರ ಗೌಡ ಅವರು ಗಲ್ಲದ ಮೇಲೆ ಬೆರಳಿಟ್ಕೊಂಡು ಇಂಟ್ರೆಸ್ಟಿಂಗ್ ಆಗಿ ಬಹಳ ಕುತೂಹಲದಿಂದ ವೀಕ್ಷಣೆ ಮಾಡ್ತಾ ಇದ್ದಾರಂತೆ. ಟೆನ್ಷನ್ ಏನು ಮುಖದಲ್ಲಿ ಕಾಣಿಸ್ಲಿಲ್ವಂತೆ, ಆದರೆ ಬಹಳ ಕಾಮ್ ಆಗಿದ್ರು ಅಂತ ಕೇಳ್ಪಟ್ರಿ. ಇನ್ಮೇಲೆ ಶುರುವಾಗುತ್ತೆ ಪಿಕ್ಚರ್ ಅಭಿ ಬಾಕಿ ಹೈ. ಪವಿತ್ರ ಗೌಡ ಅವರು ಈ ಹಿಂದೆ ಜಾಮೀನಿಗಾಗಿ ಬಹಳ ಪ್ರಯತ್ನ ಪಟ್ಬಿಟ್ರು, ಆದರೆ ಆಗಲಿಲ್ಲ. A1 ಆರೋಪಿ ಅವರೇ ಆಗಿರೋದ್ರಿಂದಾಗಿ ಈಗ ಅವ್ರ ಪರ ವಕೀಲರು ಬಾಲನ್ ಅವರೇ ಪಾಟಿ ಸವಾಲ್ ಹಾಕ್ತಾ ಇರೋದ್ರಿಂದಾಗಿ ಅವ್ರಿಗಂತರೂ ಸಿಕ್ಕಾಪಟ್ಟೆ ಕುತೂಹಲ ಇದೆ ಮತ್ತು ಟೆನ್ಷನ್ ಈಗ ಶುರುವಾಗ್ತಾ ಇದೆ ಅಂತೆ. ಆರಂಭದಲ್ಲಿ ಬಿಗಿನಿಂಗ್ಸಲ್ಲಿ ಇರಲಿಲ್ಲ ಅಂತೆ. ಪ್ರಶ್ನೆಗಳು ಮತ್ತು ಅಲ್ಲಿ ಉತ್ತರಗಳನ್ನು ಕೂಡ ನೋಡ್ತಾ ಇದ್ದಾರೆ ಪವಿತ್ರ ಗೌಡ. ಸಹಜವಾಗಿಯೇ ಜೈಲಲ್ಲಿ ಪ್ರಾರ್ಥನೆ ಮಾಡಿರ್ತಾರೆ. ಸ್ವಲ್ಪ ದೈವಿ ಭಕ್ತರು ಪವಿತ್ರ ಗೌಡ. ದೇವರ ಹತ್ರ ಬೇಡ್ಕೊಂಡಿರ್ಬೇಕು ಒಳ್ಳೇದಾಗಲಿ ಅಂಥೇಳಿ. ಬಾಲನ್ ಅವರು ಪಾಟಿ ಸವಾಲು ಹಾಕ್ತಾ ಇದ್ದಾರೆ ಈಗ ರೇಣುಕಾ ಸ್ವಾಮಿಯವರ ತಂದೆ ಮತ್ತು ತಾಯಿಗೆ. ಪವಿತ್ರ ಗೌಡ ಅವರು A1 ಆರೋಪಿಯಾಗಿದ್ದಾರೆ ಈ ಕೊಲೆ ಪ್ರಕರಣದಲ್ಲಿ. 14ರಂದು ಉತ್ತರಿಸಿದ್ದೇನೆ ಅಂತ ಉತ್ತರ ಕೊಟ್ಟಿದ್ದಾರೆ ರತ್ನಪ್ರಭಾ ಅವರು. ಆತ ಕರೆ ಮಾಡಿದ್ದನ್ನು ನೀವು ಪೊಲೀಸರಿಗೆ ಹೇಳಿಲ್ಲ, ಬಾಲನವರು ಕೇಳಿದ್ದಾರೆ ಪ್ರಶ್ನೆಯನ್ನ. ಸಂಜೆ 5ರಿಂದ 7ಕ್ಕೆ ಚಿತ್ರದುರ್ಗದಲ್ಲಿ ಇದ್ದೇನೆ ಅಂತ ಹೇಳಿದ್ದ, ಊಟಕ್ಕೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದ. ಇದು ರತ್ನಪ್ರಭಾ ಅವರ ಸ್ಟೇಟ್ಮೆಂಟ್ಗಳು. ಎಲ್ಲಿ ಹೋಗ್ತೀನಿ ಅಂತ ಹೇಳಿರಲಿಲ್ಲ. ಎಲ್ಲಿ ಹೋಗ್ತೀನಿ ಅಂತ ಹೇಳಿದ್ನ ಅದು ಸಹಜವಾಗಿ ಬರುತ್ತೆ ಪ್ರಶ್ನೆಯಲ್ಲಿ. ಆಮೇಲೆ ಜೂನ್ 8ಕ್ಕೆ ನಿಮ್ಮ ಮೊಬೈಲ್ ಕರೆ ಬಂತ, ಯಾವಾಗ ಲಾಸ್ಟ್ ಮಾಡಿದ್ದು, ಎಲ್ಲಿ ಹೋಗ್ತೀನಿ ಅಂತಂದ. ಜೊತೆಗೆ ಆಮೇಲೆ ಏನಾಯಿತು, ಆಮೇಲೆ ಯಾರ ಕಡೆಯಿಂದ ಫೋನ್ ಬಂತು, ಇವೆಲ್ಲ ಹಂತ ಹಂತವಾಗಿ ನಡೆಯುತ್ತಾ ಹೋಗುತ್ತೆ. ನೋಡಿ, ಇಲ್ಲೇ ನಾವು ಲೆಕ್ಕಾಚಾರ ಹಾಕ್ಬೋದು. ಈ ಥರದ ವಿಚಾರಣೆ ಆರಂಭ ಆಗಿದೆ. ಈಗ ಎಷ್ಟು ಸಮಯ ಹಿಡಿಬೋದು ಅಂತೇಳಿ.